ಇಲ್ಲಿ ಋಷಿಮುನಿಗಳೆಲ್ಲ ಮಧ್ಯರಾತ್ರಿ ಬಂದು ಪೂಜೆ ಮುಸ್ಕಾರ ಮಾಡ್ಕೊಂಡು ಹೋಗಿದ್ದಾರೆ. ಅದು ನಾವು ನೋಡಿದ್ವಿ. ಋಷಿಮುನಿಗಳು ಮಧ್ಯರಾತ್ರಿಯಲ್ಲಿ ಬಂದು ಇಲ್ಲಿ ಪೂಜೆ ಮಾಡ್ತಾರೆ, ಗಂಟೆ ಎಲ್ಲ ಬರ್ತಾರೆ, ಕರ್ಪೂರ ಹಾಕಿ ಮಂಗಳಾರತಿ ಮಾಡ್ತಾರೆ. ಅದೆಲ್ಲ ನಡೆದಿದೆ. ಎಲ್ರಿಗೂ ನಮಸ್ಕಾರ. ಕನ್ನಡ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ನಾವಿವತ್ತು ವಿಶೇಷವಾಗಿರೋದು ಆಂಜನೇಯ ಟೆಂಪಲಿಗೆ ಬಂದಿದ್ದೀವಿ. ಈ ಸ್ವಾಮಿ ಬಂದು ತುಂಬ ಪವಾಡ ಪುರುಷ ಸ್ವಾಮಿ. ಶ್ರಾವಣ ಮಾಸದಲ್ಲಿ ನಾವು ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ವಿ, ಆಗಲಿಲ್ಲ. ಇವಾಗ ಮಾಡ್ತಾ ಇದ್ದೀವಿ. ಈ ಸ್ವಾಮಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಾಗೇ ನಮಗೊಂದು 2 ಗುಡ್ ನ್ಯೂಸೂ ಬಂತು. ಅಷ್ಟು ಪವರ್ಫುಲ್ಲು. ಅದರಿಂದ ನಿಮ್ಗೆಲ್ಲರಿಗೂ ದರ್ಶನ ಮಾಡಿಸೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಇದು ಅಡ್ರೆಸ್ ಬಂದು ಉತ್ರಳ್ಳಿ ಮೇನ್ ರೋಡಿಂದ ಬಂದರೆ ಕೋಡಿಪಾಳ್ಯ ಅಂತ. ಕೋಡಿಪಾಳ್ಯ ಒಳಗಡೆ ಬಂದರೆ ನೀವು ಗುಟ್ಟೆ ಆಂಜನೇಯ ಅಂತ ಈ ಸ್ವಾಮಿ ನೆಲೆಸಿರೋದು ಜಾಗ. ಅಲ್ಲಿಂದ ಒಳಗಡೆ ಹೋಗೋಣ ಬನ್ನಿ ಈಗ. ಇವರು ಮನೆ ತಂದವರೇ ಪೂಜೆ ಮಾಡೋದು. ಇವರು 5ನೇ ಇವರು ಪುರೋಹಿತರು. ಸ್ವಾಮಿಗಳೇ, ದೇವ್ರು ಯಾವ್ದು ನೆಲೆಸಿದ್ದಾರೆ ಹೇಳಿ. ನೋಡಿ, ಇದು ತುಂಬಾ ಪುರಾತನವಾದ ದೇವರು. ಪುರಾತನ ದೇವರು. ಇದು ಫಸ್ಟ್ ಆಂಜನೇಯ ಸ್ವಾಮಿ, ಅದ್ರ ಮೇಲೆ ನರಸಿಂಹ ಸ್ವಾಮಿ, ಅದ್ರ ಮೇಲೆ ವಿಷ್ಣು ಪಾದ, ಅದ್ರ ಮೇಲೆ ನಾಗಪ್ಪ. 4 ದೇವರು ಒಂದೇ ಕಲ್ಲು ಉದ್ಭವ ಆಗಿದೆ. ಒಂದೇ ಕಲ್ಲಲ್ಲಿ ಉದ್ಭವ ಆಗಿರೋದು. 4 ದೇವರು ಒಂದೇ ಕಲ್ಲಲ್ಲಿ ಉದ್ಭವ ಆಗಿರೋದು ಇಲ್ಲಿ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು ಹೇಳಿ ಸರ್. ಮಧುಸೂದನ್ ಅಂತ ಸರ್. ಅರ್ಚಕರು ನೀವು. ಸ್ವಾಮಿ ಬಗ್ಗೆ ಹೇಳಿ ಸರ್. ಏನು ಅಂತ ಇದು ಉದ್ಭವ ಮೂರ್ತಿ. ನಮ್ಮ ಕೆಂಗೇರಿ ಸುತ್ತಮುತ್ತಲು 10 ಹಳ್ಳಿಗಳಿಗೂ ಇದು ಒಂದೇ ಉದ್ಭವ ಮೂರ್ತಿ ಸ್ವಾಮಿ. ಇಲ್ಲಿ ಸುಮಾರು 10 ಹಳ್ಳಿ ಇದೆ. 10 ಹಳ್ಳಿಗೆ ಇದು ಒಂದೇ ದೇವಸ್ಥಾನ ಇದ್ದು. ಇಲ್ಲಿ ಹೂವು ಪ್ರಸಾದ ಕೊಟ್ಟರೆ ನಮ್ಮ ಕೆಂಗೇರಿಲಿ ಊರಬ್ಬ ಅಂತ ಮಾಡೋದು. ಕೊಂಡ ಹೂವು ಪ್ರಸಾದ ಕೊಟ್ಟರೆ ಅಲ್ಲಿ ಹೂವರಬ್ಬ ಮಾಡ್ತಾ ಇದ್ರು, ಪದ್ಧತಿ ಇತ್ತು. ಆಮೇಲೆ ಮೊದಲನೇ ದಿನ ಕರಗ ಇಲ್ಲಿ ಮಾಡ್ತಾರೆ. ಕರಗ ದಿನ ಇಲ್ಲಿ ಮೊದಲನೇ ಆರತಿ ಮಾಡ್ತಾರೆ. ಆರತಿ ಮಾಡಿದ ಮೇಲೆ ಕೆಂಗೇರಿ ಊರಬ್ಬ, ಕೊಂಡಬ್ಬ, ಅಲ್ಲಿ 3 ದಿನ ಜಾತ್ರೆ ನಡೆಯುತ್ತೆ. ಇದು ಮೇಯ್ನು. ಇಲ್ಲಿ ಸ್ಥಳೀಕರಿಗೆಲ್ಲ ಇದು ಮೇಯ್ನು. ಇಲ್ಲಿ ಯಾವುದೇ ಮುಂಜಿ ಕಾರ್ಯಗಳು ಮದುವೆಗಳು ಆಗ್ಬೇಕಾದ್ರೆ ಇಲ್ಲಿ ಪ್ರಸಾದ ಕೇಳಿದ್ರೆ ಮದುವೆಗೆ ಪ್ರೋಗ್ರೆಸ್ ಮಾಡೋದು. ಆಮೇಲೆ ಇಲ್ಲಿ ಎಲ್ಲರೂ ಏನೇ ಆಗ್ಬೇಕಾದ್ರೆ ಫಂಕ್ಷನ್ಸ್, ಚೌಲಗಳು, ಮುಂಜಿ ಅವು ಇವು ಆಗ್ಬೇಕಾದ್ರೆ ಇಲ್ಲೇ ಬಂದು ಎಲ್ಲ ಸನ್ನಿಧಿಗೆ ಬಂದು ಸ್ವಾಮಿ ಭಕ್ತಾದಿಗಳು ಅಂದ್ಕೊಂಡಿದ್ದೆಲ್ಲ ನೆರವೇರಿಸ್ತಾರೆ. ಆಮೇಲೆ ಹೂವು ಪ್ರಸಾದ ಆಗುತ್ತೆ. ಪ್ರತಿ ಶನಿವಾರ ಹೂವು ಪ್ರಸಾದ ಕೆಳಗೋಸ್ಕರ ಊರವ್ರು ಬರ್ತಾರೆ. ಪರ್ಟಿಕ್ಯುಲರ್ ಶನಿವಾರ ಮಾತ್ರ ಬರ್ತಾರೆ. ಇಲ್ಲಿ ಪ್ರತಿನಿತ್ಯ ಪೂಜೆ ನಡೆಯುತ್ತೆ. ಬಟ್ ಶನಿವಾರ ಮಾತ್ರ ವಿಶೇಷವಾಗಿದೆ. ಶ್ರಾವಣ ಮಾಸದಲ್ಲಿ, ಶ್ರಾವಣದಲ್ಲಿ ಹನುಮ ಜಯಂತಿಯಲ್ಲಿ ಎಲ್ಲ ತುಂಬಾ ಸುಮಾರು ಒಂದು 10-15 ಜನ ಸೇರ್ತಾರೆ. ಹನುಮ ಜಯಂತಿ ಶ್ರಾವಣದಲ್ಲಿ ಒಂದು ಸೇರ್ತಾರೆ. ಇದು ಎಷ್ಟು ವರ್ಷ ಹಳೆಯದು ಅಂತ? ಸುಮಾರು ಒಂದು 500-600 ವರ್ಷಗಳಾಗಿದೆ. ನಾನು 5ನೇ ತಲೆ, ನನಗೆ ಇವಾಗ 55 ವರ್ಷ. ನಮ್ಮ ತಂದೆ, ಅವ್ರ ತಂದೆ ಎಲ್ಲ ಮಾಡ್ತಾ ಇದ್ರು. ಸುಮಾರು 500 ವರ್ಷಗಳಿಂದ ಇದೆ. ಇದು ಮನೆತನದಿಂದ ವಂಶ ಪರಂಪರೆಯಾಗಿ ಬಂದಿರೋದು. ಅಂದ್ರೆ ಇಲ್ಲಿ ಸ್ವಾಮಿ ತುಂಬಾ ಪವಾಡ. ಮುದ್ರಾ ಇಲಾಖೆ
ಪವಾಡ ಇರೋದ್ರಿಂದನೇ ಎಲ್ಲರೂ ಹೌದು, ಹೇಳಿ ಇಷ್ಟು ಇಲ್ಲಿಂದ ಚೆನ್ನಾಗಿ. ಎಲ್ಲ ಮಾಡೋದು ಫಂಕ್ಷನ್ಸ್ ಎಲ್ಲ ಮಾಡ್ಕೊಳ್ಳೋದು ಎಲ್ಲ. ಸ್ಥಳೀಕರಿಗೆ ಆಮೇಲೆ ಸಾರಕ್ಕಿ, ಜರ್ರಿನಹಳ್ಳಿ, ಜೆ.ಪಿ. ನಗರ, ಕೊಟ್ಟೇನಹಳ್ಳಿ, ಆಮೇಲೆ ರಾಮಗೊಂಡಹಳ್ಳಿ ಅವ್ರಿಗೆ ಬಹಳ ಮನೆ ದೇವರು ಇದೆ. ಅವ್ರಿಗೆ ಎಲ್ಲ ಇಂಪಾರ್ಟೆಂಟ್. ಪ್ರತಿ ಶ್ರಾವಣದಲ್ಲೂ ಅವರು ಒಂದು ಮನೆಯೂ ಮಿಸ್ ಮಾಡೋದು, ಪ್ರತಿ ಮನೆಯವರು ಬಂದು ಪೂಜೆ ಮಾಡ್ತಾರೆ. ವಿಶೇಷ ನಮಸ್ಕಾರ. ಇದೆಲ್ಲ ಫುಲ್ ಕಾಡಿತ್ತು, ಈಗ ಎಲ್ಲ ನಾಡಾಗಿದೆ. ಹೌದು. ಕಾಡಿದ್ದಾಗಲೇ ಚೆನ್ನಾಗಿತ್ತು, ನಾಡಾದಾಗ ಇವಾಗ ಪ್ರಕೃತಿ ಹಾಳಾಗ್ಬಿಟ್ಟಿದೆ ಅಷ್ಟೊಂದೇ. ಸ್ವಾಮಿಗಳೇ ನಮ್ಮ ತಂದೆ ಇಲ್ಲಿ ಒಂದು 25 ವರ್ಷ ಕೆಲಸ, ಟೀಚರ್ ಗೌರ್ಮೆಂಟ್ ಸ್ಕೂಲಲ್ಲಿ ಕೆಂಗೇರಿ ಚಿಕ್ಕರಂಗಯ್ಯ ಅಂತ. ಅವರು 25 ವರ್ಷ ಇಲ್ಲಿ ಸರ್ವಿಸ್ ಮಾಡಿದ್ದಾರೆ. ಅವ್ರು ಹೇಳ್ತಿದ್ರು ಅವಾಗೆಲ್ಲ ಜಮೀನು ಒಂದು ಕಾಡಿತ್ತು. ಇಲ್ಲೊಂದೇ ದೇವಸ್ಥಾನ ಇತ್ತು ಅವಾಗ. 25 ವರ್ಷ ಅಂದ್ರೆ ಇದೊಂದೇ ದೇವಸ್ಥಾನ. ಹೌದು. ಕೆಂಗೇರಿ ಒಂದು ಮಾರಮ್ಮ ದೇವಸ್ಥಾನ ಗ್ರಾಮ ದೇವತೆ, ಅದು ಬಿಟ್ಟರೆ ಇದೊಂದೇ ಇದ್ದಿದ್ದು. ಹೌದು. ಇದು ಮನೆ ತನಿಂದ ಮೊದ್ಲಿಂದ ಮಾಡ್ಕೊಂಡ್ ಬರ್ತಾರೆ. ಇಲ್ಲಿ ಒಂದು ಗೋಚಾರ ಆಗುತ್ತೆ. ಇಲ್ಲಿ ಸ್ಥಳೀಕರು ನೋಡ್ಪಟ್ಟಿಗೆ ನಮ್ಗೆ ನೋಡೋ ಪಟ್ಟಿಗೆ ಇಲ್ಲಿ ಋಷಿಮುನಿಗಳೆಲ್ಲ ಮಧ್ಯರಾತ್ರಿ ಬಂದು ಪೂಜೆ ಮುಸ್ಕಾರ ಮಾಡ್ಕೊಂಡು ಹೋಗಿದ್ದಾರೆ. ಅದು ನಾವು ನೋಡಿದ್ವಿ. ಋಷಿ ಮುನಿಗಳು ಮಧ್ಯರಾತ್ರಿಲಿ ಬಂದು ಇಲ್ಲಿ ಪೂಜೆ ಮಾಡ್ತಾರೆ, ಗಂಟೆ ಎಲ್ಲ ಬಾರಿಸ್ತಾರೆ, ಕರ್ಪೂರ ಹಚ್ಚಿ ಮಂಗಳಾರತಿ ಮಾಡ್ತಾರೆ. ಅದನ್ನ ನಡೆದಿದೆ ಪವಾಡ. ಅವರು ತಿಕ್ಲಾಚಾರಿ ಅಂತಿದ್ರು. ಅವ್ರ ಮನೆ ಮುಂದೆ ಅವ್ರಿಗೆ ಯಾರ ಬೈದ್ರೆ ಮಾಡಿದ್ರೆ ಇಲ್ಲಿ ಬಂದು ತಲೆ ರಕ್ತ ಬರೋರು ತಲೆ ಚಚ್ಕೊಂಡು ಅವ್ನ ಆಂಜನೇಯ ಹತ್ರ ಮಾತಾಡ್ಬಿಟ್ಟು ವಾಪಸ್ ಹೋಗೋದು ಮನೆಗೆ. ಆಂಜನೇಯ ಮಾತಾಡಲಿಲ್ಲ ಅಂದ್ರೆ ವಾಪಸ್ ಬರ್ತಾ ಇಲ್ಲ, ಅಷ್ಟು ಪ್ರಭಾವವಿದೆ. ತಿಕ್ಲಾಚಾರ ಅಂತ ಹೆಸರು ಫೇಮಸ್ ಆಗಿದೆ. ಸರ್ ನಮಸ್ಕಾರ ಎಲ್ರಿಗೂ. ಇಲ್ಲಿ ಸ್ಥಳೀಕರು ಅಂತ ಕೇಳ್ಪಟ್ಟೆ, ಸ್ವಾಮಿ ಬಗ್ಗೆ ಹೇಳಿ. ಸರ್ ನಿಮ್ಮ ಬಗ್ಗೆ ಹೇಳಿ ಸರ್. ಪ್ರತಿ ಶನಿವಾರ ನಾವು ಪ್ರಸಾದ ಮಾಡಿಸ್ತೀವಿ. ಪ್ರತಿ ಶನಿವಾರ ನಿಮಗೆ ವರ್ಷ ಪೂರ್ತಿನೂ ಪ್ರತಿ ಶನಿವಾರ ದೇವ್ರಿಗೆ ಪ್ರಸಾದನ ಇವರು ಕಾಣಿಕೆಯಾಗಿ ಕೊಡ್ತಾರೆ. ಒಳ್ಳೆ ಸರ್. ಪ್ರತಿ ವಾರನೂ ಸ್ವಾಮಿ ಬಗ್ಗೆ ಮಾತಾಡಿ ಸರ್. ಸ್ವಾಮಿ ಇದು ಪುರಾತನ ಕಾಲವಾದ ದೇವಸ್ಥಾನ ಇದು. ನಮ್ಮ ಆಂಜನೇಯನ ಇಲ್ಲಿ ಇದರಲ್ಲಿರೋ ಭಕ್ತಿ ಕೆಂಗೇರಿ ಹೋಬಳಿಗೆನೆ ಒಳ್ಳೆ ಒಂದು ದೇವ್ರು ಇದು. ಪವರ್ಫುಲ್ ಆಂಜನೇಯ. ಆಮೇಲೆ ದೇವ್ರ ನಂಬಿದವ್ರಿಗೆ ಯಾರು ಕೈ ಬಿಟ್ಟಿಲ್ಲ. ಇದ್ರ ಶಕ್ತಿ ಅಮೋಘವಾದ ಶಕ್ತಿ. ಈ ದೇವ್ರನ್ನ ನಂಬಿದವ್ರು ಯಾವತ್ತೂ ದೇವ್ರು ಮೋಸ ಮಾಡಿಲ್ಲ. ಅವನದೇ ಆದ ಒಂದು ಕೊಡುಗೆ. ತುಂಬಾ ಜನ, ಇಷ್ಟು ಜನ ನಾನು ಈ ಟೈಮಲ್ಲಿ ಈ ದೇವ್ರಿಗೆ ಇಲ್ಲೇ ಅಲ್ಲ, ಚಿಂತಾಮಣಿಯಿಂದಾನು ಇವನ್ಗೆ ಒಕ್ಕಳಿದ್ದಾರೆ. ಚಿಂತಾಮಣಿಯಿಂದ ದೂರದಿಂದೆಲ್ಲ ಬಂದು ಇಲ್ಲಿ ಮಾಲೂರು, ಚಿಂತಾಮಣಿ ಹತ್ಕಡೆಯಿಂದೆಲ್ಲ ಬಂದು ಇವ್ರ ಸೇವೆಗೆ ಮಾಡ್ತಾರೆ. ಇದು ಆಂಜನೇಯ ಅಲ್ಲ, ಹುಟ್ಟೆ ಆಂಜನೇಯ ಅಂದ್ರೆ ಇಡೀ ಇದಕ್ಕೆ ಫೇಮಸ್. ಸ್ವಾಮಿ ತುಂಬಾ ಪವರ್ಫುಲ್ ಆಗಿದೆ. ನಮ್ದವ್ರಿಗಂತೂ ಮೋಸ ಮಾಡಿಲ್ಲ. ಈ ದೇವ್ರನ್ನ ನಮ್ದವ್ರು ಯಾವತ್ತೂ ಮೋಸ ಮಾಡಿಲ್ಲ. ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್. ಅದೇನೆ ನಾವು ಕೇಳ್ಕೊಳ್ಳೋದು. ಗೊತ್ತಿಲ್ಲದವ್ರಿಗೆ ಇನ್ನ ಗೊತ್ತಾಗ್ಲಿ, ಅದಕ್ಕೆ ಸ್ವಾಮಿ ವಿಡಿಯೋ ಮಾಡೋಣ ಅಂತ ನಾವು ಅದು ಸ್ವಲ್ಪ ಎಲ್ಲರಿಗೂ ಪ್ರಚಾರ ಆಗಲಿ. ಹೌದು ಸರ್, ಆಗ್ಲಿ ಸರ್. ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಅಣ್ಣ ನಮಸ್ಕಾರ ಅಣ್ಣ. ನಿಮ್ಮ ಹೆಸರು ಹೇಳಿ ಅಣ್ಣ. ಶ್ರೀನಿವಾಸ್ ಅವರ ಅಣ್ಣ, ಇಲ್ಲಿ ಹೇಳಿ ಅಣ್ಣ ಸ್ವಾಮಿ ಬಗ್ಗೆ. ಸ್ವಾಮಿ ಬಗ್ಗೆ ಅನ್ಕೊಂಡಿದ್ದೆಲ್ಲ ಆಗಿದೆ. ನಾವು ಇಲ್ಲಿ ಬಂದ ಇವಾಗ 4 ವರ್ಷ ಇಲ್ಲಿ ಲೇಔಟ್ ಸ್ಟಾರ್ಟ್ ಆಯ್ತು. ಎಲ್ಲ ಕೆಲಸಗಳು ನೀಟಾಗಿ ಆಗಿದೆ. ಆಲ್ಮೋಸ್ಟ್ 35 ವರ್ಷದಿಂದ ನಾವು ಇಲ್ಲಿ ವಾಸ ಮಾಡ್ತಾ ಇದ್ದೀವಿ. ಅನ್ಕೊಂಡಂಗೆಲ್ಲ 4 ವರ್ಷದಿಂದ ನಮ್ಗೆ ಆಗಿದೆ. ಎಲ್ಲ ಭಗವಂತ ಇರೋಕ್ಕೆ ಎಲ್ಲ ವಾರಕ್ಕೊಂದು ಸತಿ ವಿಶೇಷ ಪೂಜೆ ನಡೀತದೆ. ಸ್ವಾಮಿ ಸೇವೆ ಯಾವಾಗ್ಲೂ ಮಾಡ್ತಾ ಇರ್ತೀರಾ, ಇಲ್ಲೇ ಇರ್ತೀರಾ ನೀವು? ಅವನ ಹೆಸರು ಇಟ್ಬಿಟ್ಟಿದ್ದೀವಿ ರಿಯಲ್ ಎಸ್ಟೇಟ್ ಅಂತ. ರಿಯಲ್ ಎಸ್ಟೇಟ್ ಅಂತ ಸ್ವಾಮಿ ಹೆಸರು ಇಟ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದೆ. ಪ್ರತಿ ಶನಿವಾರನೂ ವಿಶೇಷ ಪೂಜೆಗಳು ಇರ್ತದೆ. ಎಣ್ಣೆ ಅಲಂಕಾರ ಮಾಡೋರು ಮಾಡ್ತಾರೆ, ಅನುದಾನ ಮಾಡೋರು ಮಾಡ್ತಾರೆ. ವಿಶೇಷವಾಗಿ ಎಲ್ಲ ಚೆನ್ನಾಗಿ ನಡೀತದೆ. ಅನ್ಕೊಂಡಿದ್ದ ಕಾರ್ಯ ಎಲ್ಲ ನಮಸ್ಕಾರ ಮೇಡಮ್. ನಿಮ್ಮ ಹೆಸರು ಮೇಡಮ್? ರಂಜಿತಾ ಅಂತ. ಏನ್ ಮೇಡಮ್ ಬೆಲ್ಲದ ಆರತಿ ಮಾಡ್ತಾ ಇದ್ದೀರಾ ಸ್ವಾಮಿಗೆ? ಇದು ನಮ್ಮ ಮನೆ ದೇವರು. ಮನೆ ದೇವರು ಒಂದು 20 ವರ್ಷದಿಂದ ಇದು ನಮ್ಮ ಮನೆ ದೇವರು. ನಾನು ಮದುವೆ ಆಗಿ 16 ವರ್ಷ ಆಯಿತು. 16 ವರ್ಷ ಆಯ್ತು ಮದುವೆ ಆಗಿ. ನಾವು ಇಲ್ಲಿಗೆ ಬರ್ತಾ ಇದ್ದೀವಿ. ನೀವಿರೋದು ಮೇಡಮ್? ನಾವು ಮಹಾಲಕ್ಷ್ಮೀಪುರ ಮೋದಿ ಹಾಸ್ಪಿಟಲ್. ಮೋದಿ ಹಾಸ್ಪಿಟ್ಲ್ ಹತ್ರ. ಅಲ್ಲಿಂದ ಬಂದಿದ್ದೀರಾ? ಹೌದು. ನಾವು ನಮ್ಮ ಮಾವನವರು ಅನ್ಕೊಂಡಿದ್ರು ಮಾಡೋಕ್ಕೆ, ಅದು ತಕ್ಕನಂಗೆಲ್ಲ ಆಯಿತು. ಅಂದ್ಕೊಂಡಿದ್ದೆಲ್ಲ ಆಗಿದೆ. ಆಗಿ ಅಭಿಷೇಕಕ್ಕೆ ಮಾಡಿಸ್ಕೊಟ್ಟಿದ್ದೀವಿ ಸ್ವಾಮಿ. ಮತ್ತು ಅಭಿಷೇಕ ಕೊಟ್ಟು ಬೆಲ್ಲದ ಅಭಿಷೇಕಕ್ಕೆಲ್ಲ ನೀವೇ ಕೊಟ್ಟಿದ್ದೀರಾ? ಕರ್ಸ್ಕೊಂಡಿದ್ವಿ. ಅದಕ್ಕೆ ಇವತ್ತು ಅಭಿಷೇಕ ಮಾಡಿ ಬೆಲ್ಲದ ಆರತಿ ಮಾಡಿ ಪೂಜೆ ಮಾಡಿಸ್ಕೊಂಡಿದ್ದೀವಿ. ಪ್ರಸಾದ ಅಂತ ಪುಳಿಯೋಗರೆ ಮತ್ತು ಮಾಳೆ ರಸಾಯನ ಮಾಡಿ. ನಿಮ್ಮದೇ ಪ್ರಸಾದ ಇವತ್ತು? ಓಕೆ.
ಓಕೆ ಓಕೆ ಮೇಡಮ್. ಮತ್ತೆ ಆಂಜನೇಯ ಸ್ವಾಮಿ ಇದು ತುಂಬ ನಮ್ಮ ವರ್ಷದಿಂದ ನಂಬಿದ್ದೀವಿ. ಹಳೆಯ ಕಾಲದ್ದು ದೇವಸ್ಥಾನ ದೇವಸ್ಥಾನ ಇದು. ನಮ್ಮ ಮಾವನವರು ಮತ್ತೆ ನಮ್ಮ ಯಜಮಾನರು ತುಂಬ ನಂಬ್ತಾರೆ. ಈ ದೇವರು ತುಂಬಾ ನಂಬ್ತಾರೆ. ಮಾರುತಿನ ಆಂಜನೇಯ ಸ್ವಾಮಿ ತುಂಬಾ ನಂಬ್ತಾರೆ. ತುಂಬಾ ಶಕ್ತಿ ಇದೆ ಅಂತ. ತುಂಬಾ ಶಕ್ತಿ ಏನೇ ಒಳ್ಳೆ ಕೆಲಸ ಮಾಡಿದ್ರು ನಾವು ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಆಮೇಲೆ ನಾವು ಮಾಡ್ತೇವೆ. ಹೌದಾ? ಓಕೆ, ಥ್ಯಾಂಕ್ ಯು ಮೇಡಮ್. ನಮಸ್ಕಾರ ಅಮ್ಮ. ಅಮ್ಮ, ನಿಮ್ಮ ಹೆಸರು? ಗೌರಮ್ಮ ಅಂತ. ಗೌರಮ್ಮ ಅವರು ಎಷ್ಟು ವರ್ಷದಿಂದ ಬರ್ತಿದ್ದೀರಾ? 50 ವರ್ಷದಿಂದ 50 ವರ್ಷದಿಂದ. ಅಯ್ಯೋ, ಹಳೆ ಕಾಲದ ದೇವಸ್ಥಾನ ಇದು ಸಾವು ಹೆಚ್ಚು ಕಡಿಮೆ 900 ವರ್ಷ ಮೇಲೆ 900 ವರ್ಷ ಮೇಲಾಗಿದೆ. ತುಂಬ ಪವಾಡಗಳು ನಡೀತೆ ಅಂತ ಕೇಳ್ಪಟ್ಟೆ. ಇಲ್ಲಿ ಬಂದು ಏನೇ ನೆನೆಸ್ಕೊಂಡ್ರು ಅದು ದೇವ್ ನೆರವೇರಿಸ್ಕೊಡ್ತಾರೆ. ಕೊಟ್ಟಿದ್ದಾನೆ. ಹಾಗಾಗಿ ನಾವು ಈಗ ತಪ್ಪದೇ ಬರ್ತಾನೆ ಇತ್ತು. ವರ್ಷಕ್ಕೆ 5-6 ಸರಿ ಬರ್ತಾನೆ. ಓ, ಹೌದಾ ಅಮ್ಮ? ನೀವಿರೋದಮ್ಮ? ರಾಜಾಜಿನಗರ. ರಾಜಾಜಿನಗರಿಂದ ಇಲ್ಲಿಗೆ ಬರ್ತಾ ಇರ್ತೀರಾ? ಅದೇ ತುಂಬಾ ಹಳೇ ಕಾಲದ ದೇವಸ್ಥಾನ ಅಂತ ಕೇಳ್ಪಟ್ಟೆ. ಇದು ನಮಗ್ ಗೊತ್ತಿರಂಗೆ ನಮ್ಮ ಅತ್ತೆ ನಮ್ಮವೆಲ್ಲ ಹೇಳ್ತಾ ಇದ್ದಿದ್ದು ಹಾಗೆ ಹೇಳ್ತಾ ಇದ್ದಿದ್ದು. ಬಹಳ ಇವರು 900-1000 ವರ್ಷದ್ದು ದೇವಸ್ಥಾನ ಅಲ್ಲಿ ನಮ್ದು ಮನೆ ದೇವರು. ಹಾಗಾಗಿ ನಾವು ಅವಾಗ ನಮ್ದೇ ಮದುವೆ ಆಗೇನೆ 50 ಇಯರ್ಸ್ ಮೇಲೆ ಆಯ್ತು. ಹೌದು ಹೌದು. ಹಾಗಾಗಿ ಆಗಿಂದನೂ ಸ್ವಾಮಿಗೆ ಇವತ್ತು ಅಭಿಷೇಕ ಎಲ್ಲ ನಿಮ್ದೇ ಅಂತ ಕೇಳ್ಪಟ್ಟೆ. ಹೌದು, ಬೆಣ್ಣೆ ಅಲಂಕಾರ ಎಲ್ಲ ಮಾಡಿಸಿದೀರಾ? ಹಾಗಾಗಿ ಸ್ವಾಮಿ ಬಂದವ್ರಿಗೆ ಏನ್ ಕೇಳ್ಕೊಂಡ್ರು ನೆರವೇರಿಸ್ತಾರೆ. ಖಂಡಿತ ಅದಾಗಿರೋದಕ್ಕೆ ಮತ್ತೆ ಮಾಡ್ತಾರೆ. ಅದಷ್ಟೇ ಖರ್ಚು ಮಾಡಿ ಅಲ್ಲ. ಹೌದು ಹೌದಮ್ಮ. ಹೆಂಗ್ ಮಾಡಕ್ ಹೌದು ಹೌದು, ಖಂಡಿತ. ನಮ್ಮಪ್ಪ ಇದು ಮಾಡೋದು ಒಳ್ಳೇದು ಮಾಡಿರೋದಕ್ಕೋಸ್ಕರನೇ ಮಕ್ಕಳೆಲ್ಲ ಮಾಡ್ತಾರೆ. ಹೌದು. 50 ವರ್ಷದಿಂದ ಬರ್ತಾ. ಹೌದು, ಇವತ್ತು ನಮ್ಮದೇ ಅಭಿಷೇಕ. ನಾವು ಏನಂದರೆ ನಾವು 1-2 ಬಿಸ್ನೆಸ್ ಮಾಡಿದೆ ಇವಾಗ ಹೊಸದಾಗಿ. ಆ 2 ಬಿಸ್ನೆಸ್ ಮಾಡೋದ್ರಿಂದ ನಮಗೆ ಸಕ್ಸಸ್ ಆಯಿತು. ನಾನು 50 ವರ್ಷದಿಂದ ನಮ್ಮ ಮನೆ ದೇವರು, ಅದು ನಮ್ಮ ತಾತ ನಮ್ಮ ಮುತ್ತಾತ ಅವ್ರನ್ನ ಮಾಡ್ತಾ ಇದ್ದೀವಿ. ನಾವು ನಮ್ಮ ತಾತ ನಮ್ಮ ತಂದೆ ಎಲ್ಲ ತೀರೋದ್ಮೇಲೆ ನಾನು ಬರ್ತಾ ಇದ್ದೀನಿ. 50 ವರ್ಷದಿಂದ ಬರ್ತಾ ಇದ್ದೀನಿ. ನಾವು ಏನೇ ಕೆಲಸ ಮಾಡಬೇಕಂದ್ರೆ ಅಪ್ಪನ ಮುಖಾಂತರನೇ ಮಾಡೋದು. ನಮ್ಮ ಮಕ್ಕಳು ಮರಿ ಮುಡಿ ಕೊಡಬೇಕಾದ್ರೆ ನಾವು ಇಲ್ಲೇ ಬಂದು ಕೊಡೋದು. ಆಮೇಲೆ ಪ್ರತಿವಾರ ಶ್ರಾವಣದಲ್ಲಿ ಬಂದು ನಾವು ಮೊದಲನೇ ಶನಿವಾರ ಬಂದು ಪೂಜೆ ಮಾಡ್ತೀವಿ. ಈಗ ನಾವೇನೋ ಎಕ್ಸ್ಟ್ರಾ ನಾವು ಮನೆ ಕಟ್ಟಬೇಕಾದ್ರೆ ಒಂದು ಅಂಗಡಿ ಬಿಸ್ನೆಸ್, ನಮ್ಮದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಬಿಸ್ನೆಸ್ಗಳು. ಹೌದಾ ಸರ್? ಓಕೆ ಸರ್. ನಮ್ಮದು ಬಾರ್ ಆ್ಯಂಡ್ ರೆಸ್ಟೋರೆಂಟ್. ಈಗ ನಾವು 1-2 ಅಷ್ಟು ಹೊಸ ಅಂಗಡಿಗಳು ಮಾಡಿದ್ವು. ಏನು ತೊಂದರೆ ಇಲ್ದಂಗೆ ಆಯಿತು. ಅದಕ್ಕೆ ಬೆಣ್ಣೆ ಅಲಂಕಾರ ಇದೆಲ್ಲ ನಾವು ಇವತ್ತು ಮಾಡಿ ಇವತ್ತು ನಾವು ಈ ಥರ ಕಾರ್ಯಕ್ರಮ ಪೂಜೆ ಇಟ್ಕೊಂಡಿದ್ದೆ. ಇವತ್ತು ಈ ಥರ ಪ್ರಸಾದ ಎಲ್ಲ ಹಂಚಿ ಇವತ್ತು ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಇದು ನಮ್ಮ ಸರ್. ನಿಮ್ಮ ಹೆಸರು? ದಯಾನಂದ್ ಅವರು. ಸ್ವಾಮಿ ಬಗ್ಗೆ ಸ್ವಲ್ಪ ಮಾತಾಡಿ ಸರ್. ನಮ್ಮದು ಕೆಂಗೇರಿ. ನಾವು ಸುಮಾರು ನನಗೆ ಬುದ್ಧಿ ಬಂದಾಗಿಂದನೂ ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ. ಈ ದೇವಸ್ಥಾನ ಸುಮಾರು ನಾನು 5 ವರ್ಷ ನಮ್ಮ ತಂದೆಯವ್ರ ಕರ್ಕೊಂಡ್ಬರೋದು. ಅದಾದ್ಮೇಲೆ ನಾವು ಇದುವರೆಗೂ ತಪ್ಪಿಲ್ಲ. ಒಂದು ಶನಿವಾರ ತಪ್ಪಿಲ್ಲ. ಶನಿವಾರ ತಪ್ಪಿದ್ರು ಭಾನುವಾರ ತಪ್ಪಲ್ಲ. ನಾನು ಅದನ್ನೇ ರೂಢಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಆದರೆ ಇದು ಸಿಕ್ಕಾಪಟ್ಟೆ ಪವರ್. ಈ ಆಂಜನೇಯನ ದೇವಸ್ಥಾನ ಇದೆ, ಸಿಕ್ಕಾಪಟ್ಟೆ ಪವರ್. ಈ ದೇವಸ್ಥಾನಕ್ಕೆ ಇದೊಂದೇ ಅಲ್ಲ, ಕೆಂಗೇರಿ ಎಲ್ಲ ಗೋರಿಬಿದ್ನಿಂದ ಬರ್ತಾರೆ. ಹೌದು. ಆಮೇಲೆ ಈ ಬಿಳೆಕಳ್ಳಿ ಅವರು ಸಿಕ್ಕಾಪಟ್ಟೆ ಜನ, ಈ ಮನೆ ದೇವರು ಅವರೆಲ್ಲ ಎಲ್ಲರೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇದು ಒಂದು 300-350-400 ವರ್ಷ ನಮ್ಗೆ ಗೊತ್ತಿರಂಗೆ ಇರ್ಬೋದು. ನಮ್ಗೆ ಒಂದು 400 ವರ್ಷ ಅಂತ ಗೊತ್ತು. ಒಟ್ನಲ್ಲಿ ಮಾತ್ರ ಭಾರಿ ಪವರ್ ಇದು. ಈಗ ಈ ದೇವಸ್ಥಾನನ ಈಗ ಕಲ್ಲಲ್ಲಿ ತಮಿಳ್ನಾಡಲ್ಲಿ ಹೆಂಗೆ ಇದು ಮಾಡೋರು ಹಂಗೆ ರೆಡಿ ಮಾಡ್ತಾ ಇದ್ದೀವಿ ಎಲ್ಲ ಸೇರಿ. ಈಗ ದೇವ್ರು ಇನ್ನೂ ಅನುಮತಿ ಕೊಟ್ಟಿಲ್ಲ. ಕೊಟ್ಟಿದ್ದಿದ್ರೆ ಸ್ವಾಮಿ ಅನುಮತಿ ತಗೊಂಡು ಮುಂದೆ ಹೆಜ್ಜೆ ಹಾಕೋದು. ಅಲ್ಲಿವರೆಗೂ ಒಂದೇನು ಇಲ್ಲಿ ಮುಟ್ಟಂಗಿಲ್ಲ. ಹೌದೌದು. ಅದರಿಂದ ನಾವು ಇಲ್ಲಿ ಯಾವಾಗನ ಆಗಲಿ ನಮ್ಗೇನು ತೊಂದರೆ ಆದರೆ ಇಲ್ಲಿ ಬರ್ತೀವಿ. ಅಕಸ್ಮಾತ್ ಏನೋ ಕೇಳ್ಕೊಂಡ್ರೆ ಸಾಕು, ಎಲ್ಲ ನೆರವೇರ್ತಾರೆ. ಅತ್ಯಂತ ಪವರ್ಫುಲ್ ಇದು ಆಂಜನೇಯ ಸ್ವಾಮಿ. ಹೌದು. ಹೆಂಗೆ ಗಾಳಿ ಆಂಜನೇಯ ಸ್ವಾಮಿ ಪವರ್ಫುಲ್, ಹಂಗೆ ನಮ್ಮ ಗುಟ್ಟೆ ಆಂಜನೇಯ ಸ್ವಾಮಿ. ಸ್ವಾಮಿ ಬಗ್ಗೆ ಇದು ಗುಟ್ಟೆ ಆಂಜನೇಯ ಸ್ವಾಮಿ ಯಾರಿಗೂ ಗೊತ್ತಿಲ್ಲ. ಆಲ್ಮೋಸ್ಟ್ ಗೊತ್ತಿಲ್ಲ, ಕೆಲವ್ರು ಗೊತ್ತಿಲ್ಲ. ಅವ್ರಿಗೆ ಮಿಕ್ಕದವ್ರು ಇಡೀ ಕೆಂಗೇರಿ ಹೋಬಳಲ್ಲಿ ಇದ್ರದ್ದು ಬಗ್ಗೆ ಗೊತ್ತು. ಎಲ್ಲರೂ ಬಂದೇ ಬರ್ತಾರೆ. ಶನಿವಾರ ಭಾನುವಾರ 2 ದಿವಸ ಇರುತ್ತೆ. ಇದು ಅಮಾವಾಸ್ಯೆ ದಿವಸ ಯಾವ ಶನಿವಾರ. ಹೌದೌದು. ನಮಸ್ಕಾರ
ಸರ್ ನಿಮ್ಮ ಹೆಸರು? ರಮೇಶ್ ಅಂತ ಮೇಡಮ್. ಸ್ವಾಮಿ ಬಗ್ಗೆ ಎಷ್ಟು ದಿವಸದಿಂದ ಬರ್ತಿದ್ದೀರಾ? ಸ್ವಾಮಿ ಬಗ್ಗೆ ಮಾತಾಡಿ ಸರ್. ನಾವು ಒಂದು ನನ್ನ ಕಂಡಂಗೆ ನಮ್ಮ ತಂದೆಯವರು ಅವ್ರ ತಂದೆ 3 ತಲೆಮಾರಿಂದನೂ 3 ತಲೆಮಾರಿಂದ ಬರ್ತಾ ಇದ್ದೀರಾ. ಸ್ವಾಮಿ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ನಾವು 3-4 ವರ್ಷದಿಂದ ಬರ್ತಾ ಇದ್ದೀವಿ. ಪ್ರತಿ ಶನಿವಾರ ಕುಂತೀವಿ ಮ್ಯಾಮ್ ದೇವ್ರ ಮಾತ್ರ. ನಾವು ಶನಿವಾರ ಹೊತ್ತು ಬಂದು ನಾವು ಹನುಮಾನ್ ಚಾಲೀಸ ಹೇಳ್ತೀವಿ. ದೇವಸ್ಥಾನ ಬಾಗ್ಲು ಹಾಕಿದ್ರು ನಾವು ನಮ್ಗೆ ಹೇಳಿ ಹೋದ್ರೇನೆ ನಮ್ಗೆ ಸಮಾಧಾನ. ಆ ಥರ ಇಲ್ಲಾಂದ್ರೆ ಏನೋ ಮನಸ್ಸಿಗೆ ಏನೋ ಕಳ್ಕೊಂಡ ಹಾಗಾಗುತ್ತೆ, ಆ ಥರ ಆಗುತ್ತೆ. ಮತ್ತೆ ತುಂಬಾ ನಾವು ಪರೀಕ್ಷೆ ಏನು ಮಾಡಕ್ ಹೋಗಿಲ್ಲ, ದೇವ್ರನ್ನ ನಾವು ಪರೀಕ್ಷೆ ಅಂತ ಮಾಡಕ್ ಆಗಲ್ಲ. ನಾವು ಅದು ಅನುಭವದಿಂದ ಆಗಿದೆ, ನಮ್ಗೆ ಎಷ್ಟೊಂದು ಆಗದೆ ಇರೋ ಕೆಲಸಗಳೆಲ್ಲ ಆಗಿದೆ. ಅದು ಹನುಮಾನ್ ಚಾಲೀಸದ ಪವರ್ ಅಂತ ನಾನು ಹೇಳ್ತೀನಿ. ಅದರಿಂದ ಎಲ್ಲರೂ ಹನುಮಾನ್ ಚಾಲೀಸ ಕಲ್ತ್ಕೊಳ್ಬೇಕು, ಹಾಡ್ಬೇಕು ದೇವ್ರ ಮುಂದೆ, ತುಂಬಾ ಒಳ್ಳೇದಾಗುತ್ತೆ. ಏನು ಕಾರಣದಿಂದ ಮಲಗಿರುವೆಯೋ, ಏನು ಕಾರಣದಿಂದ ಮಲಗಿರುವೆಯೋ, ಶ್ರೀನಾಥ ರಘುಕುಲೋದ್ಭವದರ್ಭ ಶಯನ, ಏನು ಕಾರಣದಿಂದ ಮಲಗಿರುವೆಯೋ. ಬಂದು ಒಂದೊಂದು ದೇವ್ರ ಬಗ್ಗೆ ಕೇಳ್ತಿದ್ರೆ ಮೈ ರೋಮಾಂಚನ ಆಗುತ್ತೆ, ಅಷ್ಟು ಶಕ್ತಿಶಾಲಿ ಇದು. ಒಬ್ಬೊಬ್ರು ಹೇಳೋದು ನೋಡ್ತಿದ್ರೆ ನಿಜ ಯಾರನ್ನೂ ಊಹೆನೂ ಮಾಡೋಕ್ಕಾಗಲ್ಲ. ಅಷ್ಟು ದೇವ್ರ ಬಗ್ಗೆ ಎಷ್ಟು ಕೇಳಿದ್ರು ಸಾಲದು. ಇಲ್ಲಿ ವಿಡಿಯೋ ಮಾಡೋಕ್ಕೆ ಅಂತ ಬಂದು ನಮಗೇನೆ ಆಶ್ಚರ್ಯ ಆಗೋಯ್ತು. ಅಷ್ಟು ದೇವ್ರ ಬಗ್ಗೆ ಜನ ಒಳ್ಳೆ ಮೆಚ್ಚುಗೆ ಸೂಚಿಸ್ತಿದ್ದಾರೆ. ನೀವು ಒಂದ್ಸಲ ಬಂದು ದೇವ್ರ ದರ್ಶನ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.